ಈಗ ನಾನು ಬಂದು ಬಂಗಾರಪಾಳ್ಯಂ ಮೇನ್ ಸರ್ಕಲಲ್ಲಿ ನಿಂತಿದ್ದೀನಿ. ಈಗ ನಾವು ನೋಡ್ತಿರೋ ರೋಡಲ್ಲಿ ಪಲಮನೇರು, ಮುಲ್ಬಾಗ್ಲ, ಕೋಲಾರ, ಹೊಸಕೋಟೆ, ಬ್ಯಾಂಗ್ಳೂರ್ಗೆ ಹೋಗ್ಬೋದು. ನಾವು ಬೆಂಗಳೂರಿಂದ ಬಂಗಾರಪಾಳ್ಯಂ ಮೇಲೆ ಚಿತ್ತೂರ್ಗೆ ಹೋಗ್ಬೇಕಂದ್ರೆ ನೋಡಿ ಹೀಗೆ ಬರೋದು. ಇನ್ನು ನಮ್ಮ ಮುಂದೆ ಇರೋ ರೋಡು ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ನಾವು ಇದೇ ದಾರಿಯಿಂದ ಅಂಕಲ್ನ ಕರ್ಕೊಬಂದಿದ್ದು. ಇನ್ನದು ಚಿತ್ತೂರ್ಗೆ ಹೋಗೋ ರೋಡು. ಇನ್ನು ನಮ್ಮ ಹಿಂದ್ಗಡೆ ಬಂದು ಲೋಕಲ್ ಮಾರ್ಕೆಟ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಬಂಗಾರಪಾಳ್ಯಮಲ್ಲಿರೋ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಈ ಮಾರ್ಕೆಟ್ಗೆ ಒಂದು ಸ್ಪೆಷಾಲಿಟಿ ಇದೆ. ಈ ಮಾರ್ಕೆಟಲ್ಲಿ ಬಂದು ಈ ಬಂಗಾರಪಾಳ್ಯಂ ಸುತ್ತಲಿರೋ ಹಳ್ಳಿಗಳಲ್ಲಿ ಬೆಳೆದಿರ್ತಾರಲ್ಲ ರೈತರ ಬೆಳೆಯನ್ನ, ಅದನ್ನ ಎತ್ಕೊಂಡ್ಬಿಟ್ಟು ಈ ಮಾರ್ಕೆಟಲ್ಲೇ ಮಾರ್ತಿರ್ತಾರೆ. ಮೊದ್ಲಿಗೆ ನಾವು ಈ ಹೂವು ಅಂಗಡಿಯಿಂದ ಶುರು ಹಚ್ಕೊಳ್ಳೋಣ. ಅಕ್ಕ ಫೋನಲ್ಲಿ ಧಮ್ಕಿ ಹಾಕೋದ್ರಲ್ಲಿ ತುಂಬಾ ಬಿಸಿ ಹಾಕವ್ರೆ. ಈಗ ನಾವು ನೋಡ್ತಿರೋ ಲೋಕಲ್ ಮಾರ್ಕೆಟ್, ಇದು ನಮ್ಮ ಕಡೆ ಸಂತೆ ಅಂತ ಕರೀತಾರೆ. ಇದು ವಾರದಲ್ಲಿ ಒಂದಿನ ಇಡ್ತಾರೆ. ಈಗ ಹಬ್ಬ ಸೀಸನ್ ಅಲ್ವಾ, ಅದಕ್ಕೆ ಇವತ್ತು ಇಟ್ಟಿದ್ದಾರೆ. ಈಗ ನಾವು ನೋಡ್ತಿದೀವಲ್ಲ ಹೂವು, ಅರಿಶಿಣದ ಕೊಂಬು, ಬಾಳೆಹಣ್ಣು, ತೆಂಗಿನಕಾಯಿ, ತರಕಾರಿ, ಇದೆಲ್ಲ ಅವ್ರು ಬೆಳೆದಿರೋ ಬೆಳೆಯನ್ನ ಅವರೇ ಮಾರ್ತಿರೋದು. ಒಂದು 20% ಅಷ್ಟು ಮಾತ್ರ ಬೇರೆ ಅಂಗಡಿಯವ್ರು ಬೈ ಮಾಡಿ ಅದನ್ನ ಮಾರ್ತಿರೋದು. ಅಂಗಡಿಲಿ ಬೈ ಮಾಡಿದ್ರು ಇಲ್ಲ ರೈತರ ಹತ್ರ ಬೈ ಮಾಡಿದ್ರು ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ರೈತರ ಹತ್ರ ಇರೋ ವೆಜಿಟೇಬಲ್ ಆಗಲಿ ಬೇರೆ ಏನೇ ಆಗಲಿ ಬೇಗ ಸೇಲ್ ಆಗುತ್ತೆ. ನಾವು ಅವ್ರ ಜೊತೆ ಮಾತಾಡಿದ್ರೆ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ಬಿಸ್ನೆಸ್ ಮ್ಯಾನು ಯಾರು ರೈತ ಅಂತ. ಈಗ ರೈತ ತರಕಾರಿ ಇಟ್ಕೊಂಡಿರ್ತಾನೆ, ಸಂಜೆ ಆಗುತ್ತೆ, ಇನ್ನೊಂದ್ 2-3 kg ಮಿಕ್ಕೋಗಿರುತ್ತೆ ಅನ್ಕೊಳ್ಳಿ. ಯಾರಾದ್ರೂ ಕಸ್ಟಮರ್ ಬಂದು ಕೇಳಿದ್ರೆ ಆಗ ಕಮ್ಮಿ ದರಕ್ಕೆ ತರಕಾರಿ ಕೊಡ್ತಾನೆ, 1-2 ಕಾಯಿ ಜಾಸ್ತಿನೂ ಹಾಕ್ತಾನೆ. ನಮ್ಮ ಬಂಗಾರಪಾಳ್ಯಂ ಸಂತೆ ಇಲ್ಲಿಗೆ ಎಂಡು. ಈ ಹಬ್ಬ ತುಂಬಾನೇ ಸ್ಪೆಷಲ್ಲು. ಯಾಕಂದ್ರೆ ಈ ಹಬ್ಬಕ್ಕೆ ನೀವೇನೇ ತಗೊಳ್ಳಿ, ಎಳೆ ತಗೊಳ್ಳಿ, ಅಡಿಕೆ ತಗೊಳ್ಳಿ, ಇಲ್ಲ ಅರಿಶಿಣದ ಕೊಂಬು ತಗೊಳ್ಳಿ. ಅರಿಶಿಣದ ಕೊಂಬು ತಗೊಂತೀನಿ ಅಂದರೆ ಅದೆಲ್ಲೂ ಡ್ಯಾಮೇಜ್ ಆಗಿರಬಾರ್ದು, ಚೆನ್ನಾಗಿರ್ಬೇಕು. ಅಕ್ಕ ನೋಡಿ ಚೆನ್ನಾಗಿರೋದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತವ್ರೆ. ನಾವು ಒಬ್ಬರೇ ಈ ಥರ ತಗೊತಿದ್ದೀವಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಈ ಹಬ್ಬಕ್ಕೆ ಈ ಸಂತೆಗೆ ಯಾರು ಬರ್ತಾರೋ ತಗೊಳಕ್ಕೆ ಅವರೆಲ್ಲ ಇದೇ ಥರನೇ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಈ ಮಾರ್ಕೆಟಲ್ಲಿ ನಾವೇನೇನು ಬೈ ಮಾಡಬೇಕು ಅಂತ ಭಾವ ಲೀಸ್ಟ್ ಮಾಡ್ಕೊ ಬಂದವ್ರೆ. ಈ ಹಬ್ಬಕ್ಕೆ ಇದೇ ಥರ ಶಾಪಿಂಗ್ ಏನಕ್ಕೆ ಇರ್ತದೆ ಅನ್ನೋದು ಚರಣ್ ಬ್ರದರ್ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ఇలాగా డ్యామేజ్ లేకుండా ఉండాలి, ఇలాంటివి పెట్టాలి. ఇలాంటివి మొక్కకుండా ఉండాలి. ఈ సాంప్రదాయం ఇలాంటివే పెట్టాలి. అంటే దీంతో 2 టైప్స్ ఉంటుంది. ఒకటి వచ్చేసి రాసి, రెండోది వచ్చేసి ఎన్నిక. ఎన్నిక వచ్చేసి ఇదో మా బ్రదర్ వాడు లెక్క పెట్టి తీసుకున్నాడు అన్ని. మాది వచ్చేసి ఇందాక చెప్పాను కదా, వచ్చేసి ఇక్కడ ఎండ్లో ముగ్గు లేకుండా ఉంటుంది, వాటిని రాస్తారు. ఎన్నిక దారాలు వచ్చేసి ఇక్కడ ముళ్ళు ఉంటాయి, వాటిని ఎన్నిక అంటారు. కొంచెం డిఫరెన్స్ వస్తుంది అంతే. ఒక్కరు కూడా మీకు చెప్పినట్టు ఒక్కరు కూడా అన్నీ చెప్పాను సేమ్ అదేలాగా. ఫస్ట్ కొమ్మలు కూడా మొక్కలు లేకుండా తీసుకోవాలి. వీళ్ళంతా ఫార్మర్సే, వీళ్ళేం బిజినెస్ మ్యాన్స్ కాదు. వాళ్ళే పండిస్తారు అనమాట. వాళ్ళే పండించి తీసుకొచ్చి సంతలు అమ్ముతుంటారు. అంటే వీక్లీ వన్స్ పెడతారు. ఇప్పుడు పండగ కాబట్టి మామూలుగా సాటర్డే పెడతారు ఇక్కడ, కాకపోతే ఇప్పుడు పండగ కాబట్టి ఈరోజు పెట్టారు స్పెషల్గా సంత. పండగ ఎన్నికకి తీసుకుంటున్నాడు వాడు, వచ్చేసి కౌంట్ చేసి తీసుకున్నాడు. 21 తీసుకుంటాడు. అంటే వాళ్ళ సెంటిమెంట్స్ పెద్దలు చెప్తారు, ఏ హోల్స్ కానీ ఏం లేకుండా క్లీన్ లేకుండా తీసుకుంటారు కాబట్టి కౌంಟ್ చేస్తున్నారు అన్న. ಈ ಸಂತೆಯಲ್ಲಿ ನಾರ್ಮಲ್ ಆಗಿ ಇಲ್ಲಿ ತರಕಾರಿ ಮಾರ್ತಾರೆ. ಈಗ ಹಬ್ಬದ ಸೀಸನ್ ಅಲ್ವಾ, ಅದಕ್ಕೆ ಈ ಸಂತೆ ಕಲರ್ಫುಲ್ ಆಗಿದೆ. ನಾವು ಇದುವರೆಗೂ ತಿಳ್ಕೊಂಡ್ವಲ್ಲ ಇವರೇ ವ್ಯಾಪಾರಸ್ಥರು. ಇವ್ರೇನಂದ್ರೆ ರೈತರ ಹತ್ರ ಬೈ ಮಾಡಿ ಮತ್ತೆ ಇವ್ರು ನಮ್ಗೆ ಮಾರ್ತಾರೆ. ಆದ್ರೂ ನಿಮ್ಗೆ ಗೊತ್ತಾ, ಈಗ ನಾವು ನೋಡ್ತಿರೋದೆಲ್ಲ ಫ್ರೆಶ್ ತರಕಾರಿನೇ. ಈ ಬಂಗಾರಪಾಳ್ಯಮಲ್ಲಿರೋ ಜನರೆಲ್ಲ ಬಂದು ಇದೇ ಸಂತೆಲ್ಲ ತರಕಾರಿ ಬೈ ಮಾಡಬೇಕು. ಇನ್ನು ಈ ಬಂಗಾರಪಾಳ್ಯಂ ಸುತ್ತಮುತ್ತಲಿರೋ ಹಳ್ಳಿಯಲ್ಲೇ ಯಾರು ತರಕಾರಿ ಬೆಳೆಯಲ್ವೋ ಅವರೆಲ್ಲ ಬಂದು ಇದೇ ಸಂತೆಲ್ಲ ಬೈ ಮಾಡ್ತಾರೆ. ಈ ಹಬ್ಬ ಸೀಸನ್ ಅಲ್ವಾ, ಅವ್ರಿಗೆ ಏನು ಬೇಕಿದ್ರು ಇಲ್ಲಿಗೆ ಬಂದು ಬೈ ಮಾಡಬೇಕು. ಇಲ್ಲಿ ನೀವು ಬೈ ಮಾಡೋಕ್ಕೆ ಯಾಕೋ ನಿಮ್ಮ ಮನಸ್ಸು ಒಪ್ತಿಲ್ಲ ಅಂದರೆ ನೋ ವರೀಸ್. ಇಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ ಮಾಡಿದ್ರೆ ಚಿತ್ತೂರ್ಗೆ ಹೋಗ್ಬೋದು. ಅಲ್ಲಿ ನಿಮಗೆ ಸುಮಾರು ಆಪ್ಷನ್ ಸಿಗುತ್ತೆ. ಆದರೂ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಹೋಗಿ ಬರ್ತೀನಿ ಅನ್ನೋ ಪೆಟ್ರೋಲ್ ಖರ್ಚು ಮಾಡೋ ದುಡ್ಡಲ್ಲೇ ಇಲ್ಲಿ ಶಾಪಿಂಗ್ ಮುಗಿಸ್ಬೋದು. ಆದರೂ ಈ ಬಂಗಾರಪಾಳ್ಯಮಲ್ಲಿ ಸಿಗದೇ ಇರೋದೇನಿದೆ, ಬಂಗಾರಪಾಳ್ಯಂ ಒಳಗಡೆ ಇರೋ ಬಂಗಾರ ಶಾಪ್ ಒಳಗಡೆ ಇದ್ದೀವಿ. ಇಲ್ಲಿ ಲಕ್ಷ್ಮೀ ಕಾಸು ಬೈ ಮಾಡೋಕ್ಕೆ ಬಂದಿದ್ದೀವಿ. ಈ ಹಬ್ಬ ಮಾಡಬೇಕಾದ್ರೆ ಈ ಲಕ್ಷ್ಮೀ ಕಾಸು ಇರಲೇಬೇಕಂತೆ. ಇದುವರೆಗೂ ನಾವು ಮಾಡಿರೋ ಶಾಪಿಂಗ್ಗಳಿಗೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನನಗಿಷ್ಟ ಆಗಿರೋ ಶಾಪಿಂಗ್ ಅಂದರೆ ಇದೆ. ಈಗ ನಮ್ಮ ಶಾಪಿಂಗ್ ಬಂದು
PVR ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಒಳಗಡೆ ಇರ್ತದೆ. ಆಶ್ಚರ್ಯ ಪಡಬೇಡಿ, ಅಂಥದ್ದೇನು ಶಾಪಿಂಗ್ ಮಾಡ್ತೀನಿ ಕಾಲೇಜ್ ಒಳಗಡೆ ಅಂತ. ನಿಮ್ಮ ಮೆಚ್ಚಿನ ಶಾಪಿಂಗ್ ಅಂದರೆ ಅದೇ ಬಂಗಾರಪಾಳ್ಯದಲ್ಲಿರೋ PVR ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಒಳಗಡೆ ಇರೋ ಗ್ರೌಂಡಲ್ಲಿ ಈ ಹೋಲ್ಸೇಲ್ ಪಟಾಕಿ ಮಾರ್ತಾವ್ರೆ. ಈಗ ನಾವು ತಗೊಂತಿರೋ ಪಟಾಕಿ ಇವು. ನಾವು ಹಬ್ಬ ಮಾಡ್ತಿದ್ದೀವಿ ಅಂದರೆ ಸೌಂಡ್ ಮಾಡಲೇಬೇಕಲ್ಲ, ಅದಕ್ಕೆ ಈ ಗ್ರೌಂಡ್ ಬಂದು ಹೋಲ್ಸೇಲಾಗಿ ಪಟಾಕಿ ತಗೊಂಡು ಹೋಗ್ತಿದ್ದೀವಿ. ನೀವು ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀರಿ ಅಂದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಇರ್ತದೆ ಗೊತ್ತಲ್ಲ. ಮರಿದಿರ ನಿಮ್ಮ ರೇಡಿಯೋ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜರ್ನಿ ಇನ್ನೂ ಜಾಸ್ತಿ ಇದೆ.